ಸತ್ತಂತಹ ಒಬ್ಬ ಮಗಳ ಪಾಲಕರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅವರಿಗೆ ಒಳ್ಳೆ ಶಿಕ್ಷೆ ಕೊಡಬೇಕು, ಒಳ್ಳೆ ಜೈಲಲ್ಲಿ ಹಾಕ್ಬೇಕು. ಒಂದು 10 ವರ್ಷನಾರೆ 12 ವರ್ಷ ಹಾಕ್ಬೇಕು ಅವರಿಗೆ. ಅಂತ ಕೆಲಸ ಮಾಡಬೇಕು ಅಂತರಿಗೆ. ನಾವು ಬಂಗಾರ, ಅವರಿಗೆ ದುಡ್ಡು ಅವೆಲ್ಲ ನಮ್ಮವೇ ಖರ್ಚು ಮಾಡಿ ಎಲ್ಲ ಜವಳಿ ಪ್ರತಿಯೊಂದು ನಮಗೆ ಬರಬೇಕದು. ಏನಾರೆ ಮಾಡಿ ನಮಗೆ ಅದನ್ನ ಸೆಟಲ್ಮೆಂಟ್ ಮಾಡಿಸ್ಬೇಕು ನ್ಯಾಯದವ್ರು. ಮದುವೆ ನಿಲ್ಸಿದ್ರಲ್ಲ ಸರ್, ಹಾ, ಏನ್ ಹಿನ್ನೆಲೆ? ಈಗ ನಿಮ್ಮ ಮಗಳ ಜೊತೆ ಮದುವೆ ಮಾಡ್ಕೊಂಡಿದ್ದ ಆ ಹುಡುಗಿ ಬಾಳ್ಯವು ಹಾಳಾಗುತ್ತಂತ ನಮಗೆ ಎಲ್ಲೋ ಇಂಪ್ರಿಮೇಷನ್ ನಮ್ಮ ಹುಡುಗಿ ನಿನ್ನೆ ಸಂಜೆನೆ ಕಲೆಕ್ಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಅದು ನಮಗೆ ಹೇಳಿದ್ಲು. ಎಲ್ಲ ನಾವು ಬಂದು ಅದನ್ನು ಏನು ಮಾಡಬೇಕು ಎಲ್ಲರೂ ಬಂದು ಅದು ನಿಲ್ಲಿಸ್ಬೇಕಂತ ಪ್ಲಾನ್ ಮಾಡಿ ನಿಲ್ಸಿದೀವಿ. ನಮ್ಮ ಹುಡುಗಿ ಕರ್ಕೊಂಡ್ಬಂದು ನಿಲ್ಸಿದೀವಿ. ಹೇಗೆ ನಿಮ್ಮ ಮಗಳ ಜೀವನ ಹೇಗೆ ಮುಂದೆ ಜೀವನ ಅವನಿಗೇನು ಬೇಕಾಗಿಲ್ಲ, ನಾವು ಕೊಡಲ್ಲ, ಮುಗಿದೋಯ್ತು, ಅದು ಕಥೆಯೇ ಮುಗಿದೋಯ್ತು. ನಾವು ಇರೋ ಮುಟ ನಾವು ಅದನ್ನು ಸಾಕ್ತೀವಿ ಅಷ್ಟೇ. ನಮಗೆಲ್ಲ ನಮ್ಮ ಗೋಲ್ಡು ದುಡ್ಡು ನಮ್ಮ ಖರ್ಚು ಎಷ್ಟಾಗಿದ್ದಾವೆ, ಒಂದು 10-12 ತೊಲ ಕೊಟ್ಟಿದ್ದೀವಿ. ಮತ್ತೆ ದುಡ್ಡು ಇಸ್ಕೊಂಡು ಹೋಗಿದ್ದಾರೆ ವರದಕ್ಷಿಣೆ ಅಂತ. ಮತ್ತೆ ನಮ್ಮ ಖರ್ಚು ಚೋಟ್ರಿದು ಅವೆಲ್ಲ ಬಹಳ ಹೋಗಿದಾವೆ. ಒಂದೊಂದು 30 ಲಕ್ಷದ ಮೇಲೆ ಹೋಗಿದಾವೆ ನಮಗೆ. ಅವನಿಗೆ ನಾನೇನು ಮಾಡಿದ್ದೆ ಗೊತ್ತಾ, ಅವನಿಗೆ ಮಗ ಅಂತ ನನಗೆ ಮಗ ಒಬ್ಬನು ತೀರ್ಕೊಂಡು ಹೋದ. ಇವನಾರೇ ಸಣ್ಣವನ್ನಾರೇ ಇರಲಿ ನನಗೆ ಅಂತ ಲೆಕ್ಕ ಆಗಿದ್ದೆ ನಾನು. ಅವೆಲ್ಲ ಆಗಿಲ್ಲ. ಏನೋ ಅವನ ಅದೃಷ್ಟ ಇಲ್ಲ, ಏನೋ ಆಗಿದೆ ಬಿಡು. ಈಗ ಅವನಿಗೆ ಏನು ಶಿಕ್ಷೆ ಕೊಡಬೇಕು ಕೊಟ್ಟು ನಮಗೆ ಈ ನ್ಯಾಯ ತೋರಿಸ್ಕೊಟ್ರಿ ಅಷ್ಟೇ ಸಾಕು. ತಮ್ಮ ಹೆಸರು ಸರ್? ನಾಗರಾಜ್ ನಾಯ್ಕ್, ತಂದೆ, ತನುಜೆ ತಂದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.